ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ಟ್ರ್ಯಾಕಲ್ಲೇ ಇದೆಯಾ? ಲಾರ್ಡ್ ಮಾರ್ಕೋ ಅಲ್ಲಿ ಯಶ್ ಅವ್ರು ಕಾಣಿಸ್ಕೊಳ್ತಾ ಇದ್ದಾರಾ? ಡಿಸೆಂಬರ್ 25ಕ್ಕೆ ಕ್ಲಾಶ್ ಕನ್ಫರ್ಮ್ ಆಯ್ತಾ? 6 ವಾರಗಳಲ್ಲಿ 4 ದೊಡ್ಡ ಸಿನಿಮಾಗಳು ಬರ್ತಾ ಇದ್ದಾವ. ಹೀಗೆ ಇವುಗಳನ್ನು ಸೇರಿಸಿ ಇನ್ನೂ ಒಂದಷ್ಟು ವಿಷಯಗಳ ಬಗ್ಗೆ ಅಪ್ಡೇಟ್ಗಳಿದ್ದಾವೆ. ಅವುಗಳ ಬಗ್ಗೆ ಮಾತಾಡ್ಕೊಂಡು ಬರೋಣ ಬನ್ನಿ. ನಂಬರ್ 1, ಟಾಕ್ಸಿಕ್ಸ್ ಮೋಸ್ಟ್ ಆಂಬಿಷಿಯಸ್ ಸ್ಕೆಡ್ಯೂಲ್. ಯಶ್ ಅವರ ಟಾಕ್ಸಿಕ್ ಸಿನಿಮಾ ಮೊದಲಿಂದಾನು ಸದ್ದು ಮಾಡ್ತಾ ಇರೋದು ಅದರ ಆ್ಯಕ್ಷನ್ ಸೀಕ್ವೆನ್ಸಸ್ಗೆ. ಇವರು ಇಂಟರ್ನ್ಯಾಷನಲ್ ಲೆವೆಲ್ಗೆ ಸಿನಿಮಾನ ತೆಗೆದುಕೊಂಡು ಹೋಗಬೇಕು ಅನ್ನೋದಕ್ಕೆ ಹೆಚ್ಚು ಆ್ಯಕ್ಷನ್ ಮೇಲೇ ಕಾನ್ಸಂಟ್ರೇಟ್ ಮಾಡ್ತಿರೋದು ಆರ್ಟಿಕಲ್ಗಳಲ್ಲಿ ರಿಪೋರ್ಟ್ ಆಗ್ತಾ ಇತ್ತು. ಇವರ ಕೊಲಾಬರೇಷನ್ಸ್ ಕೂಡ ಹಾಗೆ ಇದ್ವು. ಜೆ ಪೆರ್ರಿಯಿಂದ ಹಿಡಿದು ಕೈಲ್ ಪೋಲ್ ತನಕ. ಆಲ್ಸೋ ಈಗಿನ ಲೇಟೆಸ್ಟ್ ಸ್ಕೆಡ್ಯೂಲ್ ಏನು ಸ್ಟಾರ್ಟ್ ಆಗಿತ್ತು ಅದು ತುಂಬ ಮುಖ್ಯವಾದದ್ದು ಆ್ಯಂಡ್ ಟಫೆಸ್ಟ್ ಅಂತ ಹೇಳಿದ್ರು ಕೂಡ. ಯಶ್ ಅವರು ರಾಮಾಯಣ ಪಾರ್ಟ್ 1ಗೆ ಬೇಕಿರುವಂಥ ಸೀಕ್ವೆನ್ಸಸ್ನ ಶೂಟ್ ಮಾಡಿ ನಂತರ ಮತ್ತೆ ಟೀಮ್ನ ಸೇರಿದ್ರು. ಇದು ಮುಂಬೈನಲ್ಲಿ ನಡೀತಾ ಇತ್ತು. 45 ದಿನಗಳ ಹೆಕ್ಟಿಕ್ ಸ್ಕೆಡ್ಯೂಲ್. ಸೊ ಈಗ ಅದು ಕಂಪ್ಲೀಟ್ ಆಗಿದೆ. ಆ್ಯಂಡ್ ಇಡೀ ಇಲ್ಲಿರೋ ಎಲ್ಲ ಟೆಕ್ನಿಷಿಯನ್ಸ್ನ, ಆ್ಯಕ್ಟರ್ಸ್ನ, ಕ್ರೂವ್ನ ಪುಷ್ ಮಾಡಿದಂಥ ಸ್ಕೆಡ್ಯೂಲ್ ಇದು ಅಂತ ಹೇಳ್ತಾ ಇದ್ದಾರೆ. ಸಮಥಿಂಗ್ ವೆರಿ ಆಂಬಿಷಿಯಸ್ ಸೀಕ್ವೆನ್ಸ್. ಅದನ್ನು ಸಿನಿಮಾ ತಂಡ ಪುಲ್ ಮಾಡಿದ್ದಾರೆ. ಹಾಗೆ ಇದು ಸಿನಿಮಾದ ಮುಖ್ಯ ಹೈಲೈಟ್ ಕೂಡ ಅಂತೆ. ನಂತರ ಇಂಡಿಯನ್ ಸಿನಿಮಾಗಳು ಆ್ಯಕ್ಷನ್ನ ಟ್ರೀಟ್ ಮಾಡುವಂಥ ಅಪ್ರೋಚ್ ಕೂಡ ಇದರಿಂದ ಸಣ್ಣದಾಗಿ ಬದಲಾಗಲಿದೆ ಅಂತ ಹೇಳ್ತಾ ಇದ್ದಾರೆ. ಲೆಟ್ಸ್ ಸಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈಗ ಇರೋ ರಿಸೋರ್ಸಸಲ್ಲಿ, ಬಜೆಟಲ್ಲಿ ವಿ ನೀಡ್ ಟು ಎಕ್ಸಿಕ್ಯೂಟ್ ಬಿಗ್ಗರ್ ಆ್ಯಕ್ಷನ್ ಸೀಕ್ವೆನ್ಸಸ್ ಅಂತ. ಅದು ಕೂಡ ರಿಯಲ್ ಆಗಿ. ಬಟ್ ಸದ್ಯಕ್ಕೆ ಅದು ಹೆಚ್ಚು ಗ್ರೀನ್ ಸ್ಕ್ರೀನ್ನಲ್ಲೇ ಕಾಣ್ತಾ ಇದೆ. ಸೊ ನೋಡುವ ಟಾಕ್ಸಿಕ್ನಲ್ಲಿ ಅದು ಹೇಗಿರುತ್ತೆ ಅಂತ. ಆ್ಯಂಡ್ ದೆನ್ ಇದಾದ ನಂತರ ಈಗ ಯಶ್ ಅವರು ಲಂಡನ್ಗೆ ಹೋಗ್ತಾ ಇದ್ದಾರೆ ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ಸ್ಗೆ, ಮೀಟಿಂಗ್ಸ್ಗೆ. ಆ್ಯಸ್ ಅವರಿಗೆ ಟಾಕ್ಸಿಕ್ನ ಬೇರೆ ಕಡೆ ಎಲ್ಲನೂ ರೀಚ್ ಮಾಡಿಸ್ಬೇಕು ಪ್ರಾಪರ್ ಆಗಿ ಅನ್ನೋ ಹಂಬಲ ಇರೋದ್ರಿಂದ. ಆ್ಯಂಡ್ ಹಿ ಈಸ್ ವೆರಿ ಸೀರಿಯಸ್ ಅಬೌಟ್ ಇಟ್. ಅದಕ್ಕೆ ಬರೀ ಡಬ್ಡ್ ಇನ್ ಇಂಗ್ಲೀಷ್ ಅಂತ ಮಾಡ್ದೇನೆ ಸಿನಿಮಾನ ಇಂಗ್ಲೀಷ್ನಲ್ಲೂ ಕೂಡ ಶೂಟ್ ಮಾಡಿದ್ದಾರೆ ಫ್ರಮ್ ದ ಸ್ಟಾರ್ಟ್ ಇಟ್ ಸೆಲ್ಫ್. ಸೊ ಒಂದು ಪ್ರಾಪರ್ ಗುರಿ ಇಟ್ಕೊಂಡು ಪ್ಲ್ಯಾನ್ ಆಗಿರೋದು. ಐ ಹೋಪ್ ಅದರಲ್ಲೂ ಅವರು ಸಕ್ಸಸ್ಫುಲ್ ಆಗ್ತಾರೆ ಅಂತ. ಇನ್ನು ಈಗ ಟಾಕ್ಸಿಕ್ಗೆ ಉಳಿದಿರೋದು ಒಂದೇ ಸ್ಕೆಡ್ಯೂಲ್. ಅದು ಬೆಂಗಳೂರಿನಲ್ಲಿ ಅಲ್ಲೇ ಶುರು ಆಗಿದ್ದು ಮೊದಲು ಸಿನಿಮಾ. ಅದು ಸೆಪ್ಟೆಂಬರ್ ಎಂಡಲ್ಲಿ ಪ್ಲ್ಯಾನ್ ಆಗಿದೆಯಂತೆ. ಸೊ ಅದು ಮುಗಿದ್ರೆ ಇನ್ನು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಶೂಟಿಂಗ್ ಕಂಪ್ಲೀಟ್ ಅಂತ ಅಂದ್ಕೊಳ್ಬೋದು. ಆ್ಯಂಡ್ ರಿಲೀಸ್ ಡೇಟ್ ಮಾರ್ಚ್ 19, 2026. ಆ ಮಾರ್ಕ್ ಏನಿದೆ ಅದಕ್ಕೆ ಸರಿಯಾಗಿ ಆ ಟ್ರ್ಯಾಕಲ್ಲೇ ಸಿನಿಮಾ ಇದೆ. VFX ವರ್ಕನ್ನು ಸೇರಿಸಿ ಅನ್ನೋದನ್ನು ಟೀಮ್ ರೀಕನ್ಫರ್ಮ್ ಮಾಡ್ತಾ ಇದೆ ಕೂಡ. ಬಟ್ ಈ ಗ್ಯಾಪಲ್ಲೇ ಇನ್ನೊಂದು ಸರ್ಪ್ರೈಸಿಂಗ್ ನ್ಯೂಸ್ ಓಡಾಡ್ತಾ ಇತ್ತು. ಆ್ಯಂಡ್ ಅದೇ ನಮ್ಮ ಅಪ್ಡೇಟ್ ನಂಬರ್ 2. ಯಶ್ ಇನ್ ಲಾರ್ಡ್ ಮಾರ್ಕೋ. ರೀಸೆಂಟಾಗಿ ಒಂದು ವೆರಿ ಸರ್ಪ್ರೈಸಿಂಗ್ ನ್ಯೂಸ್ ಓಡಾಡ್ತಾ ಇತ್ತು. ಯಶ್ ಅವರು ಮಾರ್ಕೋ ಸಿನಿಮಾದ ಸೀಕ್ವೆಲ್ನಲ್ಲಿ ಇರ್ತಾರೆ ಅಂತ. ಸೊ ಮಾರ್ಕೋ ಸಿನಿಮಾದ ಸೀಕ್ವೆಲ್ ಪ್ಲಾನ್ ಆಗಿದೆ. ಹೆಸರು ಲಾರ್ಡ್ ಮಾರ್ಕೋ ಅಂತ. ಅದರಿಂದ ಅದರ ಹೀರೋ ಹಿಂದೆ ಸರಿದಿದ್ದಾರೆ, ಉನ್ನಿ ಮುಕುಂದನ್ ಅವರು. ಸಿನಿಮಾಗೆ ಸಕ್ಸಸ್ ಸಿಕ್ಕಿದೆ, ಬಟ್ ನೆಗೆಟಿವಿಟಿ ಕೂಡ ಜಾಸ್ತಿ ಬಂತು. ಸೊ ಅದರಿಂದ ನಾನು ಮಾರ್ಕೋ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಇಲ್ಲ. ಅದಕ್ಕಿಂತ ಬೆಟರ್ ಆಗಿರೋದು ಏನನ್ನಾದರೂ ತರ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ರು ಅವರು. ಆ್ಯಂಡ್ ಪರ್ಸ್ನಲಿ ಕೂಡ ಮಾರ್ಕೋ ಅಲ್ಲಿ ವೆರಿ ಸೆನ್ಸ್ಲೆಸ್ ವೈಲೆನ್ಸ್ ಇತ್ತು ಅಂತ ಅನಿಸಿತ್ತು. ಅಂದರೆ ಸೋಲ್ ಅನ್ನೋದೇ ಇರಲಿಲ್ಲ ಸಿನಿಮಾದಲ್ಲಿ. ಇಡೀ ಫ್ಯಾಮಿಲಿ ಹೋಗಿದೆ, ಅಲ್ಲೇ ಇರ್ತಾನೆ ಅಣ್ತಮ್ಮ. ಆ್ಯಂಡ್ ದೆನ್ ಎಲ್ಲ ಆದಮೇಲೆ ಪರ್ಫ್ಯೂಮ್ ಹಾಕ್ಕೊಂಡು ರಿವೆಂಜ್ ತಗೊಳಕ್ಕೆ ಹೋಗ್ತಾನೆ. ಲೈಕ್ ಸೀರಿಯಸ್ಲಿ ಅದು ತೀರಾ ಎಕ್ಸ್ಟ್ರೀಮ್ಗೆ ಹೋಗಿತ್ತು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಸ್ಟೈಲಿಶ್ ಆಗಿರಬೇಕು, ಇಂಪ್ಯಾಕ್ಟ್ಫುಲ್ ಆಗಿರಬೇಕು, ಬಟ್ ಅದಕ್ಕೆ ರೀಸನಿಂಗ್ ಇರಬೇಕು, ಸಿಚುವೇಶನ್ನ ಕರೆಕ್ಟಾಗಿ ಬರೆದಿರಬೇಕು ಅಲ್ವಾ. ಸುಮ್ಮನೆ ವೈಲೆನ್ಸ್ನ ಇಡೋದಲ್ಲ, ಇಟ್ಟು ಬೋಲ್ಡ್ ಫಿಲಮ್ ಅನ್ನೋದಲ್ಲ. ಸೊ ನಂಗೆ ಇಷ್ಟ ಆಗಿರಲಿಲ್ಲ ಆ ಪೋರ್ಷನ್ಸ್ ಎಲ್ಲ. ನಾನು ರಿವ್ಯೂನಲ್ಲೂ ಹೇಳಿದ್ದೆ ಅದನ್ನು. ನಿಮಗೂ ಹಾಗೆ ಅನಿಸಿದ್ರೆ ತಿಳಿಸಿ ಕೆಳಗಡೆ. ಆ್ಯಂಡ್ ಈ ನ್ಯೂಸ್ ಕೇಳಿದ ತಕ್ಷಣ ಐ ವಾಸ್ ಲೈಕ್ ಡೆಫಿನೆಟ್ಲಿ ಇದು ಗಾಳಿ ಸುದ್ದಿ ಅಷ್ಟೇ ಅಂತ. ಇದಕ್ಕೆ ಯಾಕೆ ಈಗ ಓಕೆ ಹೇಳ್ತಾರೆ ಯಶ್ ಅವರು ಅಂತ. ಸೊ ಅವರು ಲಾರ್ಡ್ ಮಾರ್ಕೋನಲ್ಲಿ ನಟಿಸ್ತಾ ಇಲ್ಲ, ದಟ್ಸ್ ಅ ರೂಮರ್ ಅಷ್ಟೇ. ಸೊ ಮಾರ್ಕೋ ಬಗ್ಗೆ ಆಯಿತು. ಈಗ ನಮ್ಮದೇ ಮಾರ್ಕ್ ಬಗ್ಗೆ ಮಾತಾಡೋಣ ಬನ್ನಿ. ನಂಬರ್ 3, ದ ವಿಮೆನ್ ಇನ್ ಮಾರ್ಕ್ ಸಿನಿಮಾ ಅವನಜ್ಜಿ ಫುಲ್ ಸ್ಪೀಡಲ್ಲಿ ಮುಂದೆ ಹೋಗ್ತಾ ಇದೆ. ಆ ಡಿಸೆಂಬರ್ 25 ಅನ್ನೋ ಡೇಟ್ನ ಮುಟ್ಟೋದಕ್ಕೆ. ಆ್ಯಂಡ್ ಅವರಿಗೆ ಯಾವುದೇ ಅಡೆತಡೆ ಮೇಜರ್ ಆಗಿ ಬಂದಿಲ್ಲ ಇಲ್ಲಿ ತನಕನೂ. ಹಾಗೇ ಟ್ರ್ಯಾಕ್ನಲ್ಲಿ ಇದ್ದಾರೆ ಕೂಡ. ರೀಸೆಂಟಾಗಿ ಸುದೀಪ್ ಅವರ ಬರ್ಡೇ ದಿನ ಮಾಡಿದಂಥ ಪ್ರೆಸ್ ಮೀಟ್ನಲ್ಲೂ ಸಹ ಅವರು ರೀಕನ್ಫರ್ಮ್ ಮಾಡಿದ್ರು, ಈ ವರ್ಷನೇ ಬರುತ್ತಾ ಸಿನಿಮಾ ಅಂದಿದ್ದಕ್ಕೆ ಎಸ್ ಡೆಫಿನೆಟ್ಲಿ ವಿ ಆರ್ ಆನ್ ಟ್ರ್ಯಾಕ್ ಅಂತ. ಸೊ ಇದರ ಕಾಸ್ಟಿಂಗ್ ಬಗ್ಗೆ ಮೊದಲಿಂದನೂ ಒಂದಷ್ಟು ಹೆಸರುಗಳು ಸೇರಿದ್ವು. ಆ್ಯಂಡ್ ಮೇಜರ್ ಡೀಟೇಲ್ ಏನಾಗಿತ್ತು ಅಂದರೆ, ಇಲ್ಲಿ ಮ್ಯಾಕ್ಸ್ ಸಿನಿಮಾದ ರೀತಿಯೇ ಹೀರೋಯಿನ್ ಅನ್ನೋ ಪಾತ್ರ ಇರೋದಿಲ್ಲ ಅಂತ. ಅದನ್ನು ಕಾಮಿಡಿಯಾಗೆ ಸುದೀಪ್ ಅವರು ಹಂಚ್ಕೊಂಡಿದ್ರು. ನೋಡ್ರಿ, ಈ ಸಿನಿಮಾದಲ್ಲೂ ಹೀರೋಯಿನ್ ಕೊಟ್ಟಿಲ್ಲ ನನಗೆ ಅಂತ. ಐ ವಾಸ್ ವೆರಿ ಹ್ಯಾಪಿ ಅಬೌಟ್ ದಟ್. ಬಿಕಾಸ್ ಇಂಪಾರ್ಟೆನ್ಸ್ ಇಲ್ಲ ಅಂದರೆ, ಆ್ಯಂಡ್ ಈ ಆ್ಯಕ್ಷನ್ ಥ್ರಿಲ್ಲರ್ ಜಾನರ್ ಅಂದಾಗ ಬೇಡ ಬಿಡಿ ಅಂತ. ಬಟ್ ಅವರು ಹೇಳಿದ್ದೇನೆಂದರೆ ಹೀರೋಯಿನ್ ಅಂತ ಇರೋದಿಲ್ಲ, ಬಟ್ ಸ್ಟ್ರಾಂಗ್ ವಿಮೆನ್ ಕ್ಯಾರೆಕ್ಟರ್ಸ್, ಫೀಮೇಲ್ ಕ್ಯಾರೆಕ್ಟರ್ಸ್ ಇರುತ್ತವೆ ಅಂತ. ಸೊ ಅದೇ ರೀತಿಯೇ ಈಗ ಒಳ್ಳೆ ಹೆಸರುಗಳು ಸಿನಿಮಾವನ್ನು ಸೇರ್ಕೊಳ್ತಾ ಇದ್ದಾವೆ. ನಿಶ್ವಿಕಾ ನಾಯ್ಡು ಅವರು ಹಾಗೆ ರೋಶ್ನಿ ಪ್ರಕಾಶ್ ಅವರು ಸಿನಿಮಾದ ಟೀಮ್ನ ಸೇರ್ಕೊಂಡಿದ್ರು. ಈಗ ಅವರ ಜೊತೆ ಅರ್ಚನಾ ಕೊಟ್ಟಿಗೆ ಅವರು ಕೂಡ ಸೇರ್ಕೊಳ್ತಾ ಇದ್ದಾರೆ. ಮೂವರು ಕೂಡ ಒಳ್ಳೆ ಟ್ಯಾಲೆಂಟ್ಸ್. ನಂತರ ಅವರ ಜೊತೆ ತಮಿಳಿನ ದೀಪ್ಶಿಕಾ ಅವರು ಕೂಡ ಆಲ್ರೆಡಿ ಸೇರ್ಕೊಂಡಿದ್ರು. 4 ಮೇನ್ ಮುಖಗಳು. ಸೊ ಫೀಮೇಲ್ ಕ್ಯಾರೆಕ್ಟರ್ಸ್ ಈ ಕತೆಗೆ ಹೇಗೆಲ್ಲ ಕನೆಕ್ಟ್ ಆಗಿದ್ದಾರೆ, ಈ ಮಾರ್ಕಲ್ಲಿ ಯಾವ ಥರದ ಕಥೆಯನ್ನು ತಗೊಂಡು ಬರ್ತಿದ್ದಾರೆ ಅನ್ನೋದನ್ನು ನೋಡೋದಕ್ಕೆ ಇನ್ನು 3 ತಿಂಗಳು ಕಾಯಲೇಬೇಕು. ಬಟ್ ಅವತ್ತಿನ ದಿನವೇ ಇನ್ನೊಂದು ದೊಡ್ಡ ಸಿನಿಮಾ ಕೂಡ ಬರ್ತಾ ಇದೆ. ಆ್ಯಂಡ್ ಅವರು ಆ ಡೇಟನ್ನೇ ರೀಕನ್ಫರ್ಮ್ ಮಾಡಿದ್ದಾರೆ ಕೂಡ. ಅದೇ ಅಪ್ಡೇಟ್ ನಂಬರ್ 4.
ಮಾರ್ಕ್ ಅಂಡ್ 45 ಆನ್ ಡಿಸೆಂಬರ್ 25. ಸೊ ರೀಸೆಂಟಾಗಿ ಉಪೇಂದ್ರ ಅವರ ಬರ್ಡೇ ದಿನ 45 ಟೀಮ್ ಅವರು ಒಂದು ಸರ್ಪ್ರೈಸನ್ನು ಕೊಟ್ಟರು. ನೀವು ಅವರು ಬಿಟ್ಟಂಥ ಟೀಸರ್ನಲ್ಲಿ ನೋಡಿದರೆ ಉಪೇಂದ್ರ ಅವರ ಕ್ಯಾರೆಕ್ಟರ್ ಒಂದು ಬೈಕನ್ನು ಯೂಸ್ ಮಾಡ್ತಾ ಇದ್ದಾರೆ. ಅದು ಡಿಸೈನಲ್ಲಿ ಡಿಫ್ರೆಂಟ್ ಆಗಿದೆ ಕೂಡ. ಕ್ಯಾರೆಕ್ಟರ್ ಪ್ರಕಾರ ಯಮನ ಮಾಡರ್ನ್ ವಾಹನ ಅನ್ಬೋದೇನೋ. ಸೊ ಅದನ್ನು ರಿವೀಲ್ ಮಾಡಿದರು ಆ್ಯಂಡ್ ಪ್ರದರ್ಶನಕ್ಕೆ ಕೂಡ ಇಟ್ಟಿದ್ರು ಅವರ ಬರ್ಡೇ ದಿನ. ಹಾಗೆ ಇದನ್ನು ಇಡೀ ಕರ್ನಾಟಕದ ತುಂಬ ಟ್ರಾವೆಲ್ ಮಾಡಿಸ್ತಾರಂತೆ ಆ್ಯಂಡ್ ಅದನ್ನು ಪ್ರದರ್ಶನಕ್ಕೆ ಇಡ್ತಾರಂತೆ ಅಲ್ಲಲ್ಲಿ. ಸೊ ಅದರ ಜೊತೆ ಫೋಟೋಗಳನ್ನು ತಗೊಳ್ಬೋದು, ರೀಲ್ ಕಾಂಟೆಂಟ್ಗಳನ್ನು ಕೂಡ ಮಾಡ್ಬೋದು. ಈ ಕಲ್ಕಿ ಅವರು ಮಾಡಿದ್ರಲ್ವ ಆ ಥರ ಪ್ರಮೋಷನ್ಸ್ಗೆ ಬಳಸ್ಕೊಳ್ತಾ ಇದ್ದಾರೆ, ವಿಚ್ ಇಸ್ ರಿಯಲಿ ಗುಡ್. ಈ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆದರೆ ಇನ್ನು ಅದೇ ಮೀಟ್ನಲ್ಲಿ ಅರ್ಜುನ್ ಜನ್ಯ ಅವರು ಸಿನಿಮಾದ ಡೇಟನ್ನು ರೀಕನ್ಫರ್ಮ್ ಮಾಡಿದ್ದಾರೆ. ಸುದೀಪ್ ಅವರ ಮಾರ್ಕ್ ಟೀಮ್ ಅವರು ರಿಲೀಸ್ ಡೇಟನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರಲಿಲ್ಲ, ಈಗ ಕೂಡ ಮಾಡಿಲ್ಲ. ಬಟ್ ಮೊದಲಿಂದನೂ ಪ್ರೆಸ್ ಮೀಟ್ನಲ್ಲಿ ಅದನ್ನೇ ಹೇಳ್ಕೊಂಡು ಬಂದಿದ್ರು, ಕ್ರಿಸ್ಮಸ್ಗೆ ಇದೇ ವರ್ಷ ಪ್ಲ್ಯಾನ್ ಆಗಿದೆ ಅಂತ. ಅಫ್ಕೋರ್ಸ್ ಈಗ ಅವರ ಬರ್ಡೇ ದಿನನೂ ಅದನ್ನೇ ಹೇಳಿದ್ದಾರೆ, ಪ್ರಾಮಿಸ್ ಮಾಡಿದ ಹಾಗೆ ಈ ಕ್ರಿಸ್ಮಸ್ಗೆ ಬರ್ತಾ ಇದ್ದೀವಿ ಅಂತ. ಸೊ ಇದನ್ನು ಜನ್ಯ ಅವ್ರಿಗೆ ಕೇಳಿದಾಗ, ಇಲ್ಲ ನಮಗೆ ಡೆಫಿನೆಟ್ಲಿ ಗೊತ್ತಿರಲಿಲ್ಲ, ಸುದೀಪ್ ಅವರ ಸಿನಿಮಾ ಅಲ್ಲಿಗೆ ಪ್ಲ್ಯಾನ್ ಆಗಿದೆ, ಅದೇ ಡೇಟ್ಗೆ ಬರ್ತಾ ಇದ್ದಾರೆ ಅಂತ. ಹಾಗಾಗಿದ್ರೆ ಡೆಫಿನೆಟ್ಲಿ ಬರ್ತಾ ಇರಲಿಲ್ಲ ನಾವು ಅಂತ ಅವ್ರು ಹೇಳಿದ್ದಾರೆ. ಬಟ್ ಅದನ್ನು ಹೇಳ್ತಾ ಕೂಡ ಇನ್ನು ನಮ್ಮ ಡೇಟ್ ಚೇಂಜ್ ಕೂಡ ಆಗಲ್ಲ, ಚೇಂಜ್ ಮಾಡೋಕ್ಕೂ ಆಗಲ್ಲ. ಬಿಕಾಸ್ ಶಿವಣ್ಣ ಅವರು, ಉಪೇಂದ್ರ ಅವರು ಲೆಜೆಂಡ್ಸ್ ಇದ್ದಾರೆ. ನಾನು ಆಲ್ರೆಡಿ ಆಗಸ್ಟ್ 15ರಿಂದ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀನಿ. ಮತ್ತೆ ಅದನ್ನು ಮಾಡಿದರೆ ಅದು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟ ಹಾಗಾಗಲ್ಲ. ಸೊ ಹಾಗಾಗಿ 45 ಡಿಸೆಂಬರ್ 25ಕ್ಕೇನೆ ಬರ್ತಾ ಇದೆ. ಅವತ್ತಿನ ದಿನ ಮೊದಲ ಶೋ ನಾನು ನನ್ನ ಸಿನಿಮಾವನ್ನು ನೋಡ್ತೀನಿ ಆ್ಯಂಡ್ ಎರಡನೇ ಶೋ ಮಾರ್ಕ್ ಸಿನಿಮಾನ ನೋಡ್ಕೊಂಡು ಬರ್ತೀನಿ ಅಂತ ಅವ್ರು ಹೇಳಿದ್ರು. ಸೊ ಇಟ್ಸ್ ಅ ಕ್ಲಾಶ್ ಅಂತ ಹೇಳಬೇಡಿ ಅಂತ ಹೇಳ್ತಾರೆ, ವಿಚ್ ಈಸ್ ಫೇರ್. ಬಟ್ ಪ್ರಾಕ್ಟಿಕಲ್ ಆಗಿ ನೋಡೋದಾದರೆ ಇಟ್ ಈಸ್ ಅ ಕ್ಲಾಶ್ ಅಲ್ವಾ. ಒಂದು ಸಿನಿಮಾದ ಎಫೆಕ್ಟ್ ಇನ್ನೊಂದು ಸಿನಿಮಾ ಮೇಲೆ ಇರುತ್ತೆ, ಅದು ಒಳಗಡೆನೂ ಇರುತ್ತೆ ಹೊರಗಡೆನೂ ಇರುತ್ತೆ. ಸೊ ಆದಷ್ಟು ಅದು ಅವಾಯ್ಡ್ ಆಗಿದ್ದರೆ ಚೆನ್ನಾಗಿರೋದು. ಈಗ ನೋಡಿ, ಇರೋದು ಇಷ್ಟೇ ಜನ ಅಂತ ತೊಗೊಂಡ್ರೆ ಅದರಲ್ಲಿ ಒಬ್ಬರು ಟೈಮ್ ತೊಗೊಳ್ತಾ ಇದ್ದಾರೆ, ಇಬ್ಬರ ಮಾರ್ಕೆಟೇ ಚೇಂಜ್ ಆಗಿದೆ, ಅವರು ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಇನ್ನು ಉಳಿದ 4ರಲ್ಲಿ ವರ್ಷ ಎಲ್ಲ ಬಿಟ್ಟು ಒಂದು ದಿನ ಕ್ಲಾಶ್ ಆಗ್ತಾರೆ ಅಂದಾಗ ಇಟ್ಸ್ ನಾಟ್ ಫೇರ್ ಆನ್ ದ ಬಿಸ್ನೆಸ್ ಅಲ್ವಾ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇನ್ನೂ 2 ಎಲ್ಲಿ ಬರ್ತಾ ಇದ್ದಾವೆ ಅಲ್ಲೇ ಹತ್ತತ್ರ. ಡೆವಿಲ್ ಡಿಸೆಂಬರ್ 12ಕ್ಕೆ, ಇನ್ನು KD ದ ಡೆವಿಲ್ ನಾವು ಹೋದ ಅಪ್ಡೇಟ್ ವಿಡಿಯೋದಲ್ಲೂ ಹೇಳಿದ್ದೆ, ಬ್ರ್ಯಾಟ್ ಪ್ರೀಪೋನ್ ಆಗಿದೆ, KD ದೀಪಾವಳಿಗೆ ಬರ್ತಾ ಇಲ್ಲ ಅಂತ. ಸೊ ಈಗ ನವೆಂಬರ್ 14ಕ್ಕೆ ಸಿನಿಮಾ ಪ್ಲ್ಯಾನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ 6 ವಾರಗಳಲ್ಲಿ 4 ದೊಡ್ಡ ಸಿನಿಮಾಗಳು. ಎಷ್ಟು ಡಿವೈಡ್ ಆಗುತ್ತೆ, ಎಷ್ಟು ರೆಡ್ಯೂಸ್ ಆಗುತ್ತೆ ಬಿಸ್ನೆಸ್ ಅಲ್ವಾ. ಅದೇ ಬೇಜಾರು ಅಷ್ಟೇ. ಬಟ್ ಇಟ್ಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್, ಏನು ಮಾಡೋಕ್ಕೂ ಆಗಲ್ಲ. ನಂಬರ್ 5, ಅ ವೆಬ್ ಸೀರೀಸ್ ಫ್ರಮ್ PRK ಪ್ರೊಡಕ್ಷನ್ಸ್. ಮುಂಚಿನ ವಿಡಿಯೋದಲ್ಲೇ ತಿಳಿಸಿದ ಹಾಗೆ ZEE5ನವರು 6ರಿಂದ 8 ವೆಬ್ ಸೀರೀಸ್ಗಳನ್ನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಆ್ಯಂಡ್ ಕಾನ್ಸ್ಟೆಂಟ್ಲಿ ಅದರ ಕಡೆ ಆ ಪ್ಲ್ಯಾಟ್ಫಾರ್ಮ್ ಕಡೆಗೆ ವರ್ಕ್ ಮಾಡ್ತಾ ಇದ್ದಾರೆ. ಸ್ಪೆಷಲಿ ಕನ್ನಡದಲ್ಲಿ ಆ ಅನ್ಟ್ಯಾಪ್ಡ್ ಏರಿಯಾ ಏನಿದೆ ಅದನ್ನು ಮುಟ್ಟೋದಕ್ಕೆ ನೋಡ್ತಾ ಇದ್ದಾರೆ. ಸೊ ಅದೇ ನಿಟ್ಟಿನಲ್ಲಿ 2 ಸೀರೀಸ್ಗಳು ಬಂದಿದ್ದಾವೆ. ಈಗ 3ನೇ ವೆಬ್ ಸೀರೀಸ್ ಬಗ್ಗೆ ಡೀಟೇಲ್ಸ್ ಸಿಕ್ಕಿದೆ. ಅದರ ಹೆಸರು ಮಾರಿಗಲ್ಲು ಅಂತ. ಇದನ್ನು PRK ಪ್ರೊಡಕ್ಷನ್ಸ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅಪ್ಪು ಅವರಿಗೆ ಇಷ್ಟ ಇದ್ದದ್ದು ಇದೇನೆ, ಆ OTT ಅನ್ನೋ ಹೊಸ ಸ್ಪೇಸ್ನ ಅಂಡ್ ಹೊಸ ಥರದ ಕಾನ್ಸೆಪ್ಟ್ ಇರೋ ಕಥೆಗಳನ್ನು ಹೇಳಬೇಕು ಅಂತ. ಸೊ ಅದು ಇಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಸೊ ಇದು 1990ರಲ್ಲಿ ನಡೆಯುವಂಥ ಕಥೆ. ಇದರ ಜಾನ ಬಂದು ಒಂದು ಫೋಕ್ಲೋರ್ ಥ್ರಿಲ್ಲರ್ ಅಂತೆ, ಕಾಂತಾರದ ರೀತಿ. ಬಟ್ ಇಲ್ಲಿ ಸಸ್ಪೆನ್ಸ್ ಹೆಚ್ಚಿರುತ್ತೆ ಅಂತ. ನನಗೆ ಆ ಒನ್ಲೈನ್ ಕೇಳಿದಾಗೇ ಖುಷಿ ಆಯಿತು, ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಕದಂಬರ ಕಾಲದಲ್ಲಿ ನಮ್ಮ ಮೊದಲ ರಾಜ ಏನಿದ್ದಾರೆ, ಸೊ ಅವರು ಒಂದಷ್ಟು ನಿಧಿಯನ್ನು ಅಡಗಿಸಿ ಹೋಗಿದ್ದಾರೆ, ಅದು ಇನ್ನೂ ಇದೆ. ಆ್ಯಂಡ್ ಅದನ್ನು ಕಾಲದಿಂದನೂ ಕಾಪಾಡ್ಕೊಂಡು ಬಂದಿರೋದು ಮಾರಿ ಅನ್ನೋ ದೇವರು. ಸೊ ಆ ದೇವರು, ಅಲ್ಲಿನ ಆಚರಣೆಗಳು, ಆ ನಿಧಿ, ಇವೆಲ್ಲದರ ಸುತ್ತ 1990ರಲ್ಲಿ ನಡೆಯುವಂಥ ಒಂದು ಥ್ರಿಲ್ಲರ್ ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ಇಂಟ್ರೆಸ್ಟಿಂಗ್ ಅಲ್ವಾ. ಆ್ಯಂಡ್ ವೆಬ್ ಸೀರೀಸ್ ಅನ್ನೋ ಸ್ಪೇಸಲ್ಲಿ ಇದು ತುಂಬ ಚೆನ್ನಾಗಿ ನಡೆಯುತ್ತೆ, ಚೆನ್ನಾಗಿ ಹ್ಯಾಂಡಲ್ ಮಾಡಿದರೆ. ಬಟ್ ಈ ಸಾರಿ ಏನಂದರೆ, ಇಲ್ಲಿ ತನಕ ಈ 2 ಸೀರೀಸ್ ಏನಿದ್ದಾವೆ, ಅಯ್ಯನ ಮನೆ ಮತ್ತು ಶೋಧ, ಅವೆರಡನ್ನು ತುಂಬ ಲೋ ಬಾರ್ನ ಇಟ್ಕೊಂಡು ಸಪೋರ್ಟ್ ಮಾಡಬೇಕು ಅನ್ನೋ ದೃಷ್ಟಿಯಲ್ಲೇ ನೋಡಿದ್ದು, ಬಿಕಾಸ್ ಮೊದಲ ಹೆಜ್ಜೆಗಳು ಅಂತ. ಬಟ್ ಈಗ ಹಾಗಾಗಲ್ಲ, ಸ್ಕ್ರಿಪ್ಟ್ ಇನ್ನೂ ಬೆಟರ್ ಆಗಬೇಕಾಗತ್ತೆ, ಜನಗಳಿಗೂ ರೆಕಮೆಂಡ್ ಮಾಡೋದಕ್ಕೆ ಇದು ವರ್ತ್ ಆಗಿದೆ ಅಂತ ಅನಿಸ್ಬೇಕಾಗತ್ತೆ. ಸೊ ಅದರ ಕಡೆ ಹೆಚ್ಚಿನದಾಗಿ ಗಮನ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಇನ್ನು ಪ್ರವೀಣ್ ತೇಜ್ ಅವರು ಇಲ್ಲಿನ ಮುಖ್ಯ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ ಕೂಡ. ನಂಬರ್ 6, ಬಿಗ್ ಪ್ಲ್ಯಾನ್ಸ್ ಫಾರ್ ಕಾಂತಾರ ಚಾಪ್ಟರ್ 1. ಸೊ ಅಪ್ಡೇಟಲ್ಲಿ ಪ್ರಮೋಷನ್ಸ್ ಎಲ್ಲಿ ಅಂತ ವರಿ ಮಾಡ್ಕೊಳ್ತಾ ಇದ್ದಂಥವ್ರಿಗೆ ಕಾಂತಾರ ಸಿನಿಮಾದಿಂದ ಅಪ್ಡೇಟ್ ಬಂದಿದೆ. ಅದರ ಟ್ರೈಲರ್ ನಾಳೆ ಅಂದರೆ 22ನೇ ತಾರೀಕು 12:45ಕ್ಕೆ ರಿಲೀಸ್ ಆಗ್ತಾ ಇದೆ. ಬಟ್ ಇದಲ್ದೇ ನ್ಯೂಸ್ ಕೇಳಿ ಬರ್ತಿರೋದೇನೆಂದರೆ, ಇಂಟರ್ನ್ಯಾಷನಲಿ ಸಿನಿಮಾದ ರಿಲೀಸ್ನ ತುಂಬ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ. ಇಲ್ಲಿ ತನಕ ಇಂಡಿಯನ್ ಸಿನಿಮಾಗಳು ಟಚ್ ಮಾಡದೇ ಇರೋವಂಥ ಪ್ಲೇಸ್ಗಳಲ್ಲಿ ಕೂಡ ಇದನ್ನು ತಲುಪಿಸುವಂಥ ಪ್ಲ್ಯಾನ್ಗಳನ್ನು ಹೊಂದಿದ್ದಾರೆ ಟೀಮ್ ಅವರು. ಆ್ಯಂಡ್ ಒಳಗಡೆ ಆ ಕೆಲಸ ಸೈಲೆಂಟ್ ಆಗಿ ನಡೀತಾ ಇದೆ ಅಂತ. ಇವನ್ ನೀವು ಕಾಂತಾರ ಟೈಮನ್ನು ನೆನೆಸ್ಕೊಂಡ್ರು ಕೂಡ ಪ್ರತಿ ಸಾರಿನೂ ಇದು ಕನ್ನಡ ಸಿನಿಮಾ, ಕನ್ನಡದಲ್ಲಷ್ಟೇ ರಿಲೀಸ್ ಆಗುತ್ತೆ, ಆಮೇಲೆ ಡಿಮ್ಯಾಂಡ್ ಹೆಚ್ಚಾದರೆ ಬೇರೆ ಭಾಷೆಗಳಲ್ಲಿ ಡಬ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಬಟ್ ಕನ್ನಡ ರಿಲೀಸ್ಗೆ ಮುಂಚೆನೇ ಬೇರೆ ಭಾಷೆಗಳ ಡಬ್ಬಿಂಗ್ ಪ್ರೊಸೆಸ್ಸಲ್ಲಿ ನಡೀತಾ ಇತ್ತು ಕೂಡ. ಸೊ ಹಾಗಾಗಿ ಇಲ್ಲಿ ಡಿಮ್ಯಾಂಡ್ ಹೆಚ್ಚಾದ ತಕ್ಷಣ ಈ ಅನ್ನ ಬಿಸಿ ಇದ್ದಾಗಲೇ ಬಡಿಸ್ಬೇಕು ಅಂತಾರಲ್ಲ, ಆ ರೀತಿ ಪಟ ಅಂತ ಡಬ್ಡ್ ವರ್ಷನ್ಸ್ನ ಪ್ಲ್ಯಾನ್ ಮಾಡಿ ಕೊಲಾಬ್ರೇಟ್ ಆಗಿ ರಿಲೀಸ್ ಮಾಡೇ ಬಿಟ್ರು.
ಆ ಟೈಮ್ ಅವ್ರಿಗೆ ಹೆಲ್ಪ್ ಆಯಿತು ಕೂಡ. ಸೊ ಇಲ್ಲೂ ಕೂಡ ಹಾಗೇ ಅಂದ್ಕೊಳ್ತಾ ಇದ್ದೀನಿ, ದೇ ಹ್ಯಾವ್ ದೇ ಪ್ಲ್ಯಾನ್ಸ್ ಈ 7 ಭಾಷೆಗಳಲ್ಲಷ್ಟೇ ಅಲ್ಲದೆ ಇನ್ನು ಹೆಚ್ಚಿನ ಭಾಷೆಗಳಲ್ಲಿ ರಿಲೀಸ್ ಮಾಡೋದಕ್ಕೆ. ಬಟ್ ಅದು ಸಿನಿಮಾ ರಿಲೀಸ್ ಹತ್ತಿರ ಬಂದಂತೆ ಆ್ಯಂಡ್ ಸಿನಿಮಾ ರಿಲೀಸ್ ಆದ ತಕ್ಷಣ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಬಿಕಾಸ್ ಇಲ್ಲಿ ಅವರು ಹೇಳ್ತಾ ಇರೋದು ದ ಒರಿಜಿನ್ ಆಫ್ ದೈವಾಸ್, ದೇವರು ಆ್ಯಂಡ್ ನಂಬಿಕೆಗಳು ಹೇಗೆ ಶುರುವಾಗಿದ್ದು ಅನ್ನೋ ಥರ. ಸೊ ಇದೊಂಥರ ಕಲ್ಚರ್ನ ಶೇರ್ ಮಾಡಿದ ಹಾಗಾಗತ್ತೆ ಹೊರಗಡೆ, ಅದರ ಬಗ್ಗೆ ನಾಲೆಡ್ಜ್ ಹೆಚ್ಚಿಗೆ ಮಾಡಿದ ಹಾಗಾಗತ್ತೆ, ವಿಚ್ ವಿಲ್ ಬಿ ಫ್ಯಾಸಿನೇಟಿಂಗ್ ಫಾರ್ ದೆಮ್ ಅಲ್ವಾ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ನಂಬರ್ 7, ದೀಪಿಕಾ ಔಟ್ ಆಫ್ ಕಲ್ಕಿ ಪಾರ್ಟ್ 2. ಮೊನ್ನೆ ಒಂದು ಶಾಕಿಂಗ್ ನ್ಯೂಸ್ ಬಂತು. ಇದು ಬರೀ ತೆಲುಗು ಇಂಡಸ್ಟ್ರಿಗಷ್ಟೇ ಸೀಮಿತ ಆಗಿರಲಿಲ್ಲ. ದೊಡ್ಡ ಪ್ರಾಜೆಕ್ಟ್ ಅಥವಾ ದೊಡ್ಡ ಕನಸುಗಳನ್ನು ಕಾಣ್ತಾ ಇರುವಂಥ, ಅದಕ್ಕೆ ಕೊಲಾಬ್ರೇಟ್ ಆಗ್ತಿರೋಂಥ ಎಲ್ಲ ಪ್ರೊಡ್ಯೂಸರ್ಸ್ಗೆ, ಎಲ್ಲ ಟೀಮ್ಗಳಿಗೆ ಒಂದು ಶಾಕರ್ ಅಂತಲೇ ಹೇಳ್ಬೋದು. ಕಲ್ಕಿ ಸಿನಿಮಾದ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಪ್ರಭಾಸ್ ಅವರು, ಅಮಿತಾಬ್ ಬಚ್ಚನ್ ಅವರು, ದೀಪಿಕಾ ಪಡುಕೋಣೆ ಅವರು ಆ್ಯಂಡ್ ಕಮಲ್ ಹಾಸನ್ ಅವರು, ಹೀಗೆ ಸ್ಟಾರ್ ಕಾಸ್ಟ್ ವಾಸ್ ಹ್ಯೂಜ್. ಆ್ಯಂಡ್ ಅವರು ಬರೀ ಕಾಸ್ಟಿಂಗಿಂತ ಅಷ್ಟೇ ಅಲ್ಲದೆ ಸಿನಿಮಾದಿಂದನೂ ಕಾನ್ಸೆಪ್ಟಿಂದನೂ ಇಂಪ್ರೆಸ್ ಮಾಡಿದರು. ನಾಗ್ ಅಶ್ವಿನ್ ಅವರು ಸಖತ್ತಾಗಿ ಎಕ್ಸಿಕ್ಯೂಟ್ ಮಾಡಿದರು ಸಿನಿಮಾವನ್ನು. ಸೊ ಅದರ ಪಾರ್ಟ್ 1 ಬಂದಿತ್ತು ಆ್ಯಂಡ್ ಪಾರ್ಟ್ 2 ಇನ್ನೂ ಬರಬೇಕಿದೆ. ಶೂಟಿಂಗ್ ಸಹ ಶುರು ಆಗಿಲ್ಲ, ಬಿಕಾಸ್ ಪ್ರಭಾಸ್ ಅವರು ಇಷ್ಟು ಸಿನಿಮಾಗಳಿಗೆ ಕಮಿಟ್ ಆಗಿರೋದ್ರಿಂದ ಈಗ ಅವರ ಡೇಟ್ಸ್ ಮೇಲೆ ಇದು ಡಿಪೆಂಡ್ ಆಗಿದೆ. ಬಟ್ ಆ ಚಿತ್ರದಿಂದ ಈಗ ದೀಪಿಕಾ ಪಡುಕೋಣೆ ಅವರು ಎಕ್ಸಿಟ್ ಆಗಿದ್ದಾರೆ. ಆ್ಯಕ್ಚುಲಿ ಅವರು ಎಕ್ಸಿಟ್ ಆಗಿದ್ದಾರೆ ಅನ್ನೋದಕ್ಕಿಂತ ಪ್ರೊಡ್ಯೂಸರ್ಸ್ ಅವರೇ ಈ ಕೊಲಾಬ್ರೇಷನ್ನ ಕಂಟಿನ್ಯೂ ಮಾಡಿಲ್ಲ ಅಂತ ಹೇಳ್ಬೋದು. ರೀಸನ್ ಏನು ಅನ್ನೋದ್ರ ಕಡೆ ನಾನು ಹೆಚ್ಚು ಹೇಳೋಕ್ಕೆ ಹೋಗಲ್ಲ, ಬಿಕಾಸ್ ಆ ಕಡೆಯಿಂದನೂ ಈ ಕಡೆಯಿಂದನೂ ಆರ್ಟಿಕಲ್ಗಳು ಬರ್ತಾನೆ ಇದ್ದಾವೆ. ಇಷ್ಟು ಡಿಮ್ಯಾಂಡ್ ಮಾಡಿದ್ದಾರೆ, ಇಷ್ಟು ಕ್ರೂ ಮೆಂಬರ್ಸ್ ಬೇಕಂತೆ, ಅವರನ್ನು ನೋಡ್ಕೊಳ್ಬೇಕಂತೆ, ಅವ್ರಿಗೆ ಫೆಸಿಲಿಟೀಸ್ ಇರಬೇಕಂತೆ, ಈ ಥರ. ಬಟ್ ರಿಲಯಬಲ್ ಸೋರ್ಸ್ ಅಂತ ಯಾವುದೂ ಇಲ್ಲ. ಸೊ ಅದ್ರ ಬಗ್ಗೆ ಹೆಚ್ಚು ಮಾತು ಬೇಡ. ಬಟ್ ಈ ಪ್ರೊಡಕ್ಷನ್ ಹೌಸಿನ ಟ್ವೀಟಿಂದ ಒಂದು ಅರ್ಥ ಆಗಿದೆ ಏನಂದರೆ, ಸಿನಿಮಾದ ವರ್ಕಿಂಗ್ ಹವರ್ಸ್ ಏನಿರುತ್ತೆ ಅದರಲ್ಲಿ ಒಂದಷ್ಟು ಡಿಫ್ರೆನ್ಸಸ್ ಅಂತೂ ಎದ್ದಿದೆ ಇಬ್ಬರಿಗೂ. ನಾನು ಇಷ್ಟೇ ಗಂಟೆ ಕೆಲಸ ಮಾಡ್ತೀನಿ, ಫಿಕ್ಸ್ಡ್ ಅವರ್ಸ್ ಅಷ್ಟೇ ಅನ್ನೋ ಹಾಗೆ. ಇದೇ ಪ್ರಾಬ್ಲಮ್ನ ರೀಸೆಂಟಾಗಿ ಸಂದೀಪ್ ರೆಡ್ಡಿ ವಂಗ ಅವರ ಟೀಮ್ ಅವರು ಕೂಡ ಹೇಳ್ಕೊಂಡಿದ್ರು. ಬಿಕಾಸ್ ಅವರ ಮುಂದಿನ ಸಿನಿಮಾ ಸ್ಪಿರಿಟಿಂದ ಕೂಡ ದೀಪಿಕಾ ಅವರು ಎಕ್ಸಿಟ್ ಆಗಿದ್ರು. ಇದೇ ಥರ ಒಂದಷ್ಟು ಕಾಂಟ್ರವರ್ಸೀಸ್ ಆಗಿತ್ತು ಅಲ್ಲಿ, ಅದೇ ಇಲ್ಲೂ ರಿಪೀಟ್ ಆಗಿದೆ. ಆಗಲೇ ಹೇಳಿದ ಹಾಗೆ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದ ಡಿಮ್ಯಾಂಡ್ಸ್, ಯಾಕಂದರೆ ಅವು ಕನ್ಫರ್ಮ್ ಆಗಿಲ್ಲ ಎಲ್ಲಿಂದನೂ, ರಿಲಯಬಲ್ ಸೋರ್ಸಸ್ ಅಂತ ಇಲ್ಲ. ಬಟ್ ಸಿನಿಮಾ ಅನ್ನೋದು ಒಂದು ಕ್ರಿಯೇಟಿವ್ ಪ್ರೋಸೆಸ್, ಒಂದು ಕೊಲಾಬ್ರೇಟಿವ್ ಪ್ರೋಸೆಸ್. ಅದೇನು 9 to 5 ಜಾಬ್ ಅಲ್ಲ, ಅಥವಾ ಆ ರೀತಿ ಅದನ್ನು ಟ್ರೀಟ್ ಮಾಡೋಕ್ಕೂ ಆಗಲ್ಲ. ಸೊ ಫ್ಲೆಕ್ಸಿಬಲ್ ಅವರ್ಸ್ ಅನ್ನೋದು ಅದು ಮಿನಿಮಮ್ ಒಬ್ಬ ಆ್ಯಕ್ಟರ್ ಕೊಡಬೇಕಾಗಿರೋವಂಥದ್ದು. ಬಿಕಾಸ್ ಫೀಲ್ಡ್ ಇರೋದೇ ಹಾಗೆ, ಅದರಲ್ಲೂ ಸ್ಪೆಷಲಿ ಬಿಗ್ ಕ್ಯಾನ್ವಾಸ್ ಇರೋ ಸಿನಿಮಾಗಳು ಅವು ನಮ್ಮ ಕೋಆಪ್ರೇಷನ್ನ ಡಿಸರ್ವ್ ಮಾಡತ್ವೆ ಕೂಡ. ಬಟ್ ಅಂಥವುಗಳಿಗೆ ಅದನ್ನು ಕೊಡೋಕ್ಕಾಗಲಿಲ್ಲ ಅಂದರೆ ಯು ಆರ್ ನಾಟ್ ಹೆಲ್ಪಿಂಗ್ ದ ಫಿಲಮ್ ಅಂತ. ಬಿಕಾಸ್ ಅಫ್ಕೋರ್ಸ್ ದೀಪಿಕಾ ಅವರು ಒಬ್ಬ ಸ್ಟಾರ್, ಅವರನ್ನು ತೀರಾ ಕೆಟ್ಟದಾಗಂತೂ ನೋಡ್ಕೊಂಡಿರಲ್ಲ. ಸೊ ಸಿನಿಮಾ ಹಿಟ್ ಆಗಿದೆ, ಅವರ ರೋಲ್ಗೆ ಇಷ್ಟು ಪ್ರಶಂಸೆ ಬಂದಿದೆ, ಪಾರ್ಟ್ 2 ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ಆ್ಯಂಡ್ ದ ವರ್ಸ್ಟ್ ಪಾರ್ಟ್ ಏನಂದರೆ, ಇಡೀ ಸಿನಿಮಾದ ಸೆಂಟರ್ ಪಾಯಿಂಟ್ ಅದೇ ಕ್ಯಾರೆಕ್ಟರ್ ಸುಮತಿ ಅವರನ್ನು ಕಾಪಾಡೋದೆ ಆ್ಯಂಡ್ ಈ ಮಗುವನ್ನು ಭೂಮಿಗೆ ತರೋದೇ ಸಿನಿಮಾ. ಸೊ ಹಾಗಿದ್ದು ಪ್ರೊಡ್ಯೂಸರ್ ಅವರು ಈ ನಿರ್ಧಾರ ತಗೊಂಡಿದ್ದಾರೆ ಅಂದರೆ ಅದು ಡೆಫಿನೆಟ್ಲಿ ಸೀರಿಯಸ್ ಇಶ್ಯೂನೇ. ಆ ಡೆಡಿಕೇಶನ್ ಆಗಲಿ ಅಥವಾ ಆ ಕೋಆಪ್ರೇಷನ್ ಆಗಲಿ ದೀಪಿಕಾ ಅವರಿಂದ ಬಂದಿಲ್ಲ ಅಂತ. ಬಿಕಾಸ್ ಇಲ್ಲಿ ಮೇಜರ್ ಆಗಿ ಹೊಡೆತ ಸಿನಿಮಾ ಟೀಮ್ಗೆ. ಈಗ ಈ ಇಡೀ ಕ್ಯಾರೆಕ್ಟರ್ನ ಚೇಂಜ್ ಮಾಡಬೇಕು, ಬೇರೆ ಯಾರನ್ನೋ ಕರ್ಕೊಂಡು ಬರಬೇಕು. ಅಫ್ಕೋರ್ಸ್ ಇಂಡಿಯನ್ ಆಡಿಯನ್ಸ್ ಅದನ್ನು ಅರ್ಥ ಮಾಡ್ಕೊಳ್ಬೋದು, ಬಟ್ ಹೊರಗಿನಿಂದ ಇಟ್ ಲುಕ್ಸ್ ಆಡ್ ಅಲ್ವಾ. ಅದೊಂದು ಲಯಬಿಲಿಟಿನೇ ಸಿನಿಮಾಗೆ. ಈವನ್ KGF 2ನಲ್ಲೂ ಇದಾಗಿತ್ತು. ಸೊ ಅದಕ್ಕೆ ಒಂದೊಳ್ಳೆ ಥರ ಕನೆಕ್ಷನ್ನ ಕೊಟ್ಟಿದ್ರು ನೀಲ್ ಅವರು. ಬಟ್ ಇಲ್ಲಿ ಹಾಗಾಗಲ್ಲ, ಬಿಕಾಸ್ ಅವರೇ ಮೇನ್ ಕ್ಯಾರೆಕ್ಟರ್ ಆಗಿರೋದ್ರಿಂದ. ಲೆಟ್ಸ್ ಹೋಪ್ ಎಲ್ಲ ಚೆನ್ನಾಗಿ ಮುಂದುವರಿಲಿ ಅಂತ, ಆ್ಯಂಡ್ ಹೀಗೆ ಯಾವುದೇ ಸಿನಿಮಾಗಳಿಗೆ ಆಗದೇ ಇರಲಿ ಅಂತ. ಸೊ ಇಷ್ಟು ನನ್ನ ಹತ್ರ ಇದ್ದಂಥ ಅಪ್ಡೇಟ್ಸ್ ಇವತ್ತಿಗೆ. ಇನ್ನು ನಿಮಗೆ ನಮ್ಮ ಸಿನಿಮಾಗಳ ರಿಲೀಸ್ ಡೇಟ್ಗಳ ಬಗ್ಗೆ ಏನನ್ಸುತ್ತೆ, ಆಗ್ತಿರೋ ಈ ಕ್ಲಾಶ್ ಬಗ್ಗೆ ಏನನ್ಸುತ್ತೆ, ಆ್ಯಂಡ್ ಈ ಪಾರ್ಟ್ 2 ಸಿನಿಮಾಗಳು ಪ್ಲ್ಯಾನ್ ಆಗಿ ಲೇಟ್ ಆಗ್ತಿರೋದ್ರ ಬಗ್ಗೆ, ಈ ಆ್ಯಕ್ಟರ್ಗಳ ರಿಪ್ಲೇಸ್ಮೆಂಟ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.